ಸಾಲಿ ಹಾಕ್ಬಿಟ್ಟಪ್ಪ. ನೀ ಸಾಲಿ ಬಿಟ್ರ ಅವ ಹೋಗ್ತಾನ, ನೀ ಬಿಟ್ರ ಅವ ಬಿಟ್ರ ನೀ ಯಾಕೆ ಹೋಗಲ್ಲ? ಬುಕ್ ಆಗ್ತಾ ಇಲ್ಲ, ಮತ್ತೆ ಜೆರಾಕ್ಸ್ ಇಲ್ಲ, ಅಂತರಾಗ ಏನೂ ಇಲ್ಲ. ಹಲೋ, ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ನಾನು ಹೊಸ ವಿಡಿಯೋಗೆ ಸ್ವಾಗತ ಹೇಳುತ್ತಾ, ಎಲ್ಲರೂ ಆರಾಮಾಗಿದ್ರ ಅಂತ ತಿಳ್ಕೊತೀನಿ. ಅಂದರೆ ಭಾಳ ದಿನಗಳಾಯಿತು ವಿಡಿಯೋನ ಮಾಡಿದಿಲ್ಲ. ಸೋಲಾಪುರ, ಬಾಗಲಕೋಟೆ, ಜಮಖಂಡಿ ಮತ್ತು ವಿಜಯಪುರ ಬಸ್ಸಲ್ಲಿ ತಿರುಗಾಡೋದಾಯ್ತು, ಬಸ್ಸಲ್ಲಿ ಟ್ರಾವೆಲ್ ಆಯಿತು, ಎಲ್ಲ ವಿಡಿಯೋಗೂ ಮಾಡಿದ್ದೀನಿ. ಆದರೆ ಲಾಂಗ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕಂದರೆ ಲಾಂಗ್ ವಿಡಿಯೋ ಮಾಡೋಕ್ಕೋದ್ರೆ ಮೈಕ್ ಇಲ್ಲ ಅಂದರೆ ಮಾಡೋಕ್ಕೋದ್ರೆ ಆವಾಜ್ ಆಗೋದು, ಸರಿಯಾಗಿ ವಾಯ್ಸ್ ಕೇಳಿಸಲ್ಲ. ಅದಕ್ಕೆ ಸರಿಯಾಗಿ ಅದನ್ನ ಮಾಡೋಕ್ಕಾಗಿಲ್ಲ. ಸುಮ್ಮನೆ ನಿಮಗೆ ಇನ್ಸ್ಟಾದಲ್ಲಿ ಮಿನಿ ಲಾಗ್ ಮಾಡಿದ್ದೇನೆ, ನೋಡಿ ಬೇಕಾದ್ರೆ. ಅಂದರೆ ಸಿಗುತ್ತಾವೆ. ಅಂದರೆ ಲಾಂಗ್ ಮಾಡ್ಬೇಕು ಅನ್ಕೊಂಡೆ, ವಿಡಿಯೋ ಮಾಡ್ಬೇಕು ಅನ್ಕೊಂಡೆ, ಆದರೆ ಸ್ವಲ್ಪ ಮಾಡಿದ್ದೀನಿ, ಅವನು ಹಾಕ್ತೀನಿ. ಇವತ್ತು ಎಕ್ಸಾಮ್ ಬರೋಕ್ಕೆ ಸೋಲಾಪುರ ಬಂದಿದೆ. ಯಾವ ರೀತಿ ಅಂದರೆ ಒಂದು ಕೆಟ್ಟದಾಗೋತ. ಯಾವ ಬೆಳಗ್ಗೆನಲ್ಲಿ ನಾನು ಮುಚ್ಚಿ ನಾನೇ ನೋಡ್ಕೊಂಡು ಯಾರು ನೋಡಿದ್ನೋ ಗೊತ್ತಿಲ್ಲ. ಫಸ್ಟೇ ಏನು ಎಲ್ಲ ಒಂದು ರ್ಯಾಪಿಡೋಲ್ಲಿ ಒಂದು ಬುಕ್ ಆಗ್ತಾ ಇಲ್ಲ, ಮತ್ತು ಅದೇನೋ ಜೆರಾಕ್ಸ್ ಇಲ್ಲ, ಅಂತರಾಗ ಏನೂ ಇಲ್ಲ. ಆದರೂ ಮತ್ತೆ ರ್ಯಾಪಿಡೋ ಅಂತಲ್ಲಿ ಒಂದು ಆಟೋ ಬುಕ್ ಆಯಿತು, 1 ಕಿಲೋಮೀಟ್ರ್ ನಡ್ಕೊತ ಬಂದು, ಮತ್ತು ಒಂದು ತೊಗಲಿ ಬುಕ್ ಆಯಿತು. ಈಗ ಸೆಂಟ್ರಲ್ ಹೋದ್ವಿ, ಅಲ್ಲಿ ಎಕ್ಸಾಮ್ ಸೆಂಟ್ರಿಗೆ. ಆದರೂ ಮತ್ತೆ ಅಲ್ಲಿ ಒಂದೇನೋ ಮಿಸ್ ಆಯಿತು. ಮತ್ತು ಅದಕ್ಕೆ ಒಂದು ಜೆರಾಕ್ಸ್ ಹೊಡ್ಸ್ಕೊಳಕ್ಕೆ ಬಂದೆ. ಇವತ್ತು ಬೆಳಗ್ಗೆ ಯಾರು ಮುತ್ತಿ ನೋಡಿದ್ ನಾವು, ಯಾರು ಬಿಟ್ಟು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾರಿಗೆ ಇವ್ ರೀತಿ ಇದೆ. ಈಗ ನಡ್ಕೋತ ಹೋಗ್ತಾ ಇದ್ದೀನಿ ಗೈಸ್. ಕ್ಯಾಟ್ ಟೈಮ್ ಬರುತ್ತಲ್ವಾ, ಬ್ಯಾಡ್ ಟೈಮ್ ಆಗ್ತಾ ಇರ್ತಾರೆ. ಒಂದು ಅಂದ್ರೆ ನಿನ್ನೆ ಎಕ್ಸಾಮ್ ಮೇಲೆ ಬರ್ಬೇಕಂದ್ರೆ ಇಲ್ಲಿ ರೂಮ್ ಬುಕ್ ಆಗ್ಲಿಲ್ಲ, ರೂಮ್ ಫುಲ್ ಆಗಿಬಿಟ್ಟು. ಮತ್ತೆ ಇಲ್ಲಿ ಬರೋಡ್ಲೆ ಒಂದು ರ್ಯಾಪಿಡೋನು ಬುಕ್ ಆಗಲಿಲ್ಲ. ಮತ್ತೆ 1 ಕಿಲೋಮೀಟರ್ ನಡ್ಕೊತ ಬಂದ್ಮೇಲೆ ಒಂದು ಆಟೋ ಬುಕ್ ಆಯಿತು. ಆಮೇಲೆ ಎಕ್ಸಾಮ್ ಸೆಂಟ್ರಿಗೆ ಹೋದ್ವಿ. ಎಕ್ಸಾಮ್ ಸೆಂಟ್ರ್ ಅಂದ್ರು ಸೋಲಾಪುರ ದಾಟಿ ಊರಾಚೆ, ಸಿಟಿ ಆಚೆನೇ ಇದೆ. ಮತ್ತೆ ಒಂದು ಜೆರಾಕ್ಸ್ ಮಿಸ್ ಇತ್ತು, ಅದನ್ನೂ ನೋಡ್ಸ್ಕೊಂಡ್ಬಟ್ಟೆ. ಏನೋ ಪುಣ್ಯ ಬಣ್ಣ ಜೆರಾಕ್ಸ್ ಅಂಗಡಿ ಇಟ್ಟಿದ್ದ, ಅದ್ರ ಪುಣ್ಯ ಏನೋ ಗೊತ್ತಿಲ್ಲ. ಈಗ ಎಕ್ಸಾಮ್ ಸೆಂಟ್ರಿಗೆ ಹೋಗೋಣ, ಎಕ್ಸಾಮ್ ಬರೋಣ. ನೋಡಿ ಗೈಸ್, ನಮ್ಮ ಎಕ್ಸಾಮ್ ಸೆಂಟ್ರು ಯಾವ ರೀತಿ ಹಾಕಿದ್ದಾರೆ ದೂರು. ಮೊದಲೇ ಸಿಟಿಯಲ್ಲಿ ಹೋಗೋದೇ ಸೋಲಾಪುರ, ಮಹಾರಾಷ್ಟ್ರ ಬಂದೇ ಬರೋದೇ ಎಕ್ಸಾಮ್ಸು. ಅದರಲ್ಲಿ ಇವರು ಸಿಟಿ ಆಚೆ ಹಾಕಿ ನೋಡಿ. ಎಲ್ಲರೂ ಒಬ್ಬೊಬ್ರು ಕಾರ್ ಗಾಡಿ ತಂದಿದ್ದಾರೆ, ಕರ್ನಾಟಕದಿಂದ ಕಾರ್ ಗಾಡಿ ತಂದಿದ್ದಾರೆ, ಅವರು ಬೈಕ್ ಮೇಲೆ ಬಂದಿದ್ದಾರೆ, ಅವರು ಬಸ್ಸಿಗೆ ಬಂದಿದ್ದಾರೆ, ರೈಲ್ವೆ ಬಂದಿದ್ದಾರೆ. ಮತ್ತೇನು ಮಾಡಕ್ಕೆ ಬರೋಲ್ಲ, ಬರೀಬೇಕಾಗತ್ತೆ. ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ, ಮಾತಾಡೋಕೆ. ನೋಡಿ ಸ್ವಲ್ಪ ಅರ್ಥ ಮಾಡಿದ್ದೇನೆ, ಆದರೆ ಮತ್ತೆ ಭಾಳ ದಿನ ಆಯಿತು ತೋರಿಸಿದಿಲ್ಲ ಇಲ್ಲಿ ವಾತಾವರಣ. ನೋಡಿ ಗೈಸ್, ಸೂಪರ್ ಆಗಿದೆ. ಹಾಗೆ ನೀವು ಸೂಪರ್ ಆಗಿದ್ದೀರಾ ಅಂತ ಅನ್ಕೋತೀನಿ. ನೋಡಿ, ನಮ್ಮಲ್ಲಿ ಒಬ್ಬ ಹುಡುಗ ನೀನು ಇಂಜೆಕ್ಷನ್ ಮಾಡಿಸ್ಕೊಂಬಂದವನೆ ಸ್ಕೂಲಲ್ಲಿ. ಅದಕ್ಕೆ ಅದು ಬಾತು ಚೆನ್ನಾಗಿದ್ದ. ಹುಡುಗರು ಇಂಜೆಕ್ಷನ್ ಮಾಡಿದರೆ ಸ್ಕೂಲಲ್ಲಿ ಮಾಡ್ತಾರಲ್ವ, ಅದಕ್ಕೆ ಸ್ವಲ್ಪ ಇದನ್ನಾಗಿತ್ತು ಹಂಗೆ. ಅದನ್ನ ವಿಡಿಯೋ ಹಾಕ್ತೀನಿ ನೋಡಿ. ವಿಡಿಯೋ ಹಾಕಲ್ಲ, ಅವನೇ ಇದ್ದಾನೆ ನೋಡಿ. ಇದು ಬೈಲಿ, ಎದಕ್ಕೆ ಹೋಗಿಲ್ಲ ಶಾಲೆಗೆ? ಎದಕ್ಕೆ ಹೋಗಿಲ್ಲ? ಎಲ್ಲಿ ನೋವಾಗಿತ್ತಿನ? ಅದು ಸುಳ್ಳು ಐತಿ. ಏನಾಗೈತೆ ಕರೆಗೋ ಸುಳ್ಳ? ಏನ್ ತಡಿ, ಇಲ್ಲೇ ಐತಿ ತೋರ್ಸ್ಲಾ? ಬ್ಯಾಡ ಬಿಡು, ನಿನ್ನೆದು ಹಾಕ್ನ ಅಲ್ಲಿ ವಿಡಿಯೋ. ಪಾಪ ಹುಡುಗ ಮತ್ತೆ ಜ್ವರ ಬಂದಿದ್ದು, ಫುಲ್ ಸಪ್ಪಮತಿ ನೋಡಿ. ಅದಕ್ಕೆ ಬಾಡಿ ಹೆಂಗಾಗಿದೆ ಹುಡುಗಂದು. ಒಂದೇ ದಿವಸಲ್ಲೇ ಇವ್ರಿಗೆ ನೆಗಡಿ ಎಲ್ಲ. ಸಣ್ಣ ಹುಡುಗರು ಅಂದ್ರೆ ಕಾಮನ್ ಅಲ್ವಾ, ಅದಕ್ಕೆ. ಮತ್ತೆ ಈಗ ಸ್ಕೂಲ್ ಏನ್ ಬರ್ತಾ ಇದೆಯಲ್ಲ, ಅದಕ್ಕೆ ಆಗಲೇ 3 ತನಕ ಮುಕ್ಕೊಂಡವನೆ. ಈಗ ಸ್ಕೂಲ್ ಏನ್ ಬರುತ್ತೆ ಅಂತ ಎತ್ ಕೂತು ಹುರುಪ್ನಲ್ಲಿದ್ದಾನೆ. ಯಾಕಂದ್ರೆ ಸಾಲಿ ಹೋಗಲ್ಲ ಈಗ, ಅದಕ್ಕೆ ಇನ್ನು ನಾಳೆಗೆ ಏನ್ ಮಾಡ್ತಾನೆ ಅಂತ ಗೊತ್ತಿಲ್ಲ.
ಯಾಕೆ ಹೋಗುದಿಲ್ಲ ಶಾಲೆಗೆ? ಹೋಮ್ವರ್ಕ್ ಮಾಡ್ಬೇಕಲ್ಲ? ಹಾ, ಯಾ ಕೈ ಆಗೈತಿ? ಈ ಕೈ ಆದ್ರೆ ಈ ಕೈಲಿ ಏನ್ ನಿಮ್ಮಲ್ಲಿ ಈಗ ಅನಿಸ್ತದ? ಇವನು ಶಾಲೆ ಬಿಟ್ರೆ ಅವ ಹೋಗ್ತಾನೆ, ಅವನ್ ಶಾಲೆ ಬಿಟ್ರೆ ಹೋಗಲ್ಲ. ಯಾಕೆ ಹೋಗತ್ತಿಲ್ಲ? ಅವನಿಗೆ ಕೇಳೋಣ ಬನ್ನಿ. ಇದು ನೀ ಶಾಲೆ ಬಿಟ್ರೆ ಅವ ಹೋಗ್ತಾನ, ನೀ ಬಿಟ್ರೆ ಅವನ್ ಬಿಟ್ರೆ ನೀ ಯಾಕೆ ಹೋಗಲ್ಲ? ಹ್ಮ್, ಹೇಳ ಹೇಳ. ಗೊತ್ತಿಲ್ಲ. ಇನ್ನು ನೀ ಶಾಲಿ ಬಿಟ್ರೆ ಅವ ಯಾಕೆ ಬಿಡ್ತಾನೋ? ಹಾ, ಅವಂಗೂ ಗೊತ್ತಿಲ್ಲ ಅಂತೆ. ನೀ ಹೇಳು. ಅಂಜಿಕ್ ಬರ್ತೈತಾರ ಶಾಲ್ಯಾಗ ನೀನೆ ಹಿಡ್ಕೊಂಡು ಹೋಗ್ತಾರನ? ಯಾತು ಇದು? ಏನು ಏನಾತ? ನೋಡಿ ಎಷ್ಟು ಚಂದ ನಾಟಕ ಮಾಡ್ತಾನೆ. ಈಗ ಶಾಲೆಯಿಂದ ಬರೋಲ್ಲ, ಶಾಲೆ ಬಿಟ್ಟೈತೆ ಅನ್ನೋದು. ನೋಡಿ ಗೈಸ್, ನೀನೆ ಇಂಜೆಕ್ಷನ್ ಮಾಡಿ ಸಂಬಂಧ 6 ಮಂದಿ ಹುಡುಗರು ಹುಡುಗರು ಬಂದಿದೆ ಅಂತೆ. ಅದಕ್ಕೆ ಇಲ್ಲಿ ಅದ್ರಲ್ಲಿ ಓಣಪ್ಪವಣೆ. ಈಗ ಹೆಂಗ್ ಊರ್ಪಾಗ್ಯಾವ ನೋಡಿ. ಈಗ ಸ್ಕೂಲ್ ವ್ಯಾನ್ ಬಂತು, ಎಲ್ಲ ಬಂತು. ಈಗ ಸ್ಕೂಲ್ಗೆ ಹೋಗಿ ಇದನ್ನೆಲ್ಲ ಅದಕ್ಕೆ ಊರ್ಪಾಗೋಣೆ. ನಾಳೆ ಹೋಗ್ಬೋದು ಗೊತ್ತಿಲ್ಲ, ಯಾಕಂದ್ರೆ ಹೋಮ್ವರ್ಕ್ ಬಂದಿಲ್ಲ ಅಂತ ಗೈನು ಐತೆ. ಏನ್ ಮಾಡ್ತಾನೋ ಗೊತ್ತಿಲ್ಲ ನೋಡಿ.